ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಯಾಕ್ರಿ ಬರ್ಕೋತಿದ್ದೀರಾ? ನೋಡ್ರಿ ಪಕ್ಕದ ಮನೆ ಪಂಕಜ ಅಟ್ಟಿಸ್ಕೊಂಡ್ ಬರ್ತಾವಳೆ. ಅವ್ರ ಮನೆಗ್ ನೀವ್ ಯಾಕೆ ಹೋಗಿದ್ರಿ? ಅದು 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 ನ್ಯೂಸ್ ಪೇಪರ್ ಓದಕ್ ಹೋಗಿದ್ದೆ. ಯೋಗ್ಯತೆಗೆ ಜೂಜಿಪಿ 5 ರೂಪಾಯಿ ಕೊಟ್ಟು ನ್ಯೂಸ್ ಪೇಪರ್ ತಗೊಳ್ಳೋ ಯೋಗ್ಯತೆ ಇಲ್ವಾ ನಿಮ್ಗೆ? ಏನೇ 5 ರೂಪಾಯಿನ ಜುಜುಬಿ ಅಂತದ್ಯಾ? ದಿನಕ್ಕೆ 5 ರೂಪಾಯಿ ಆದ್ರೆ ವಾರಕ್ಕೆ 35 ರೂಪಾಯಿ, ತಿಂಗಳಿಗೆ 150, ತಿಂಗಳಿಗೆ 150 ಆದ್ರೆ ವರ್ಷಕ್ಕೆ ಎಷ್ಟಾಗತ್ತೆ ಲೆಕ್ಕ ಹಾಕು. ವರ್ಷಕ್ಕೆ ಎಷ್ಟಾದ್ರೆ 10 ವರ್ಷಕ್ಕೆ. ನೀವು ನಿಮ್ ಕಂತ ಸ್ಥಾನನೋ ಪೂಜೆ ಮಾಡಕ್ ಬಿಡಿ, ಬಾಯಿ ಮುಚ್ಕೊಂಡಿರಿ. ತಗೋ ಬಡಿ. ಯಾರಿಗೆ? ನಿಮ್ಮ ಅಪ್ಪನಿಗೆ. ಯಾಕೆ? ಫೋನ್ ಮಾಡಿದಾರ ನೋಡು ಅಂದೆ. ಹಲೋ. ಹಾ ಹೇಳು ಮಮ್ಮಿ. ಏನು ಅಪ್ಪ ಬೆಡ್ಡಿಂದ ಬಿದ್ದೋಗ್ಬಿಟ್ರಾ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ? ಮುಚ್ಕೊಂಡಿದ್ರೆ ಸರಿ. ಹಾ ಹೇಳಮ್ಮ. ಮಂಡಿ ಚುಕ್ ಮುರಿದೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದಾರಾ? ಸರಿ ಅಮ್ಮ, ಈಗ್ಲೇ ಬರ್ತೀನಿ. ಹೋಗ್ಬೇಕು ನಾನು. ಹೋಗು, ಒಂದ್ 3 ತಿಂಗಳು ಈ ಕಡೆ ತಲೆನೇ ಹಾಕಬೇಡ. ಯಾಕೆ? ಮನೆ ಖರ್ಚು ಉಳಿತೆ ಅದಕ್ಕೆ. ಹೋಗಿ ಮುರಿದೋಗಿರೋದು ಸಮುದ್ರಕ್ಕೆ ಕಪ್ಪೆ ಚಿಪ್ಪಲ್ಲ ಕಣೆ, ನಿಮ್ಮ ಅಪ್ಪನ ಮಂಡಿ ಚಿಪ್ಪು. ಹೋಗ್ 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 ಹೋಗ್. ಮನೆ ಕಡೆ ಜೋಪಾನ. ಆಯ್ತು ಹೋಗು. ಅಬ್ಬಾ, ಅಂತೂ 3 ತಿಂಗಳು ಮನೆ ಖರ್ಚು ಉಳಿತು. ಏನ್ ಹುಡುಕ್ತಾ ಇದ್ದೀರಪ್ಪ? ಜಾಗ ಖಾಲಿ ಇದೆಯಾ ಅಂತ ಹುಡುಕ್ತಾ ಇದ್ವಿ ಸರ್. ಯಾಕೆ? ನಾವಿಬ್ರು ಮಲ್ಗಕ್ಕೆ. ಅಂದ್ರೆ ಮನೆ ಖಾಲಿ ಇದೆಯಾ ಅಂತ ಹುಡುಕ್ತಾ ಇದ್ವಿ ಸರ್. ಅಯ್ಯೋ, ಈ ಏರಿಯಾದಲ್ಲಿ ಮನೆ ಬಾಡಿಗೆ ಎಲ್ಲೂ ಸಿಗಲ್ಲಪ್ಪ, ಫುಲ್ ಕಾಸ್ಟ್ಲಿ. ಮದುವೆ ಆಗಿದ್ಯಾ? ಇಲ್ಲ. ಅಯ್ಯೋ ಪಾಪ. ಎಲ್ಲಿ ಕೆಲಸ ಮಾಡದಪ್ಪ? MB3 ಅನ್ನೋ MNC ಕಂಪ್ನಿಲಿ ಸಂಜೆ ಹೋದ್ರೆ ನಾಳೆ ಬೆಳಗ್ಗೆನೆ ಬರೋದು. ಯಾವಾಗಾದ್ರೂ ಹೋಗಿ ಯಾವಾಗಾದ್ರೂ ಬನ್ನಿ. ನಮ್ದೇ ಮನೆ ಇದೆ, ಆದ್ರೆ ತುಂಬಾ ಕಾಸ್ಟ್ಲಿ. ಎಷ್ಟಾಗತ್ತೆ ಸರ್? 15,000 ಬಾಡಿಗೆ, 70,000 ಅಡ್ವಾನ್ಸ್. ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. 20,000 ಬಾಡಿಗೆ, 1 ಲಕ್ಷ ಅಡ್ವಾನ್ಸ್. ಬೇಡ ಬೇಡ, ಮೊದ್ಲಿದ್ದೇ ಪರವಾಗಿಲ್ಲ. ಕೀ ತಗೊಳ್ಳಿ, ಅಡ್ವಾನ್ಸ್ ಕೊಡಿ. 9 ತೋಳ ಹಳ್ಳಕ್ಕೆ ಬಿತ್ತು. 9 ತೋಳ ಹಳ್ಳಕ್ಕೆ ಬಿತ್ತು. ಸರ್ ನಾವೇನ್ ಬರೋದಾ? ಇಷ್ಟ ಬೇಗ ಹೋಗ್ತಾ ಇದ್ರ? ಸರ್ ಇವತ್ತೇ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ನೈಟ್ ಶಿಫ್ಟ್ ನೋಡಿ ಬರ್ತೀವಿ ಸರ್. ಏನ್ ಹುಡುಕ್ತಾ ಇದೆಯಮ್ಮ? ಜಾಗ ಖಾಲಿ ಇದೆಯಾ ಅಂತ ನೋಡ್ತಿದ್ದೆ ಅಂಕಲ್. ಯಾಕೆ? ಮಲ್ಗೋಕೆ. ಮನೆ ಬಾಡಿಗೆ ಇದೆಯಾ ಅಂತ ನೋಡ್ತಾ ಇದ್ದೆ. ಇದೊಳಗೆ ಎಲ್ಲೋ ಕೇಳಂಗಿತ್ತಲ್ಲ. ಅಯ್ಯೋ, ಈ ಏರಿಯಾದಲ್ಲಿ ಮನೆ ಬಾಡಿಗೆ ಎಲ್ಲೂ ಸಿಗಲ್ಲಮ್ಮ, ತುಂಬಾ ಕಾಸ್ಟ್ಲಿ. ಮದ್ವೆ ಆಗಿದ್ಯಾ? ಇಲ್ಲ. ಮಕ್ಕಳು? 3 ಜನ. ನಮ್ಮ ಅಪ್ಪಂಗೆ ಅಂಕಲ್. ಅಂಕಲ್ ಹೆಂಗಾದ್ರೂ ಮಾಡಿ ಮನೆ ಕೊಡ್ಸಿ. ನಾನ್ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಬರೋದು, ಡೇ ಶಿಫ್ಟ್. 9 ತೋಳ ಹಳ್ಳಕ್ಕೆ ಬಿತ್ತು. ಇವಳು ಬೆಳಗ್ಗೆ ಹೋಗಿ ಸಂಜೆ ಬರ್ತಾಳೆ, ಅವರು ಸಂಜೆ ಹೋಗಿ ರಾತ್ರಿ ಬರ್ತಾರೆ. 2 in 1. ನೋಡಮ್ಮ, ನಮ್ದೇ ಮನೆ ಇದೆ, ಅದನ್ನ ತುಂಬಾ ಸ್ಟ್ರಿಕ್ಟ್. ರಾತ್ರಿ 8 ಗಂಟೆಗೆ ಮನೆ ಬಂದ್ಬಿಡ್ಬೇಕು. ಹಾ ಸರಿ ಅಂಕಲ್. ಅಡ್ವಾನ್ಸ್ ಕೊಡು. ಎಷ್ಟು ಅಂಕಲ್? 15,000 ಬಾಡಿಗೆ, 70,000 ಅಡ್ವಾನ್ಸ್. ತಗೊಳ್ಳಿ. ಇರು, ತಗೋಕ್ಕಿ. ಇದೇ ಮನೆ. ಹಲೋ. ಹಲೋ ರೀ. ಏನ? ಸರಿ ಹೋಗ್ಬಿಟ್ರು. ಹೌದಾ? ಕುಂತ್ರ? ನಿಂತವ್ರ? ಕುಣದಾಡ್ತವ್ರ? ಅಂದ್ರೆ ನೀನ್ ಇವತ್ತೇ ಬರ್ತೀಯಾ? ಬರೋದಲ್ಲ, ಬಂದಾಯ್ತು. 1 ನಿಮಿಷನೂ ಇರಕ್ಕಾಗಲ್ಲ. ನನಗೂ ಅಷ್ಟೇ ಕಣೆ. ಅಯ್ಯೋ, ಒಂದೇ ದಿನಕ್ಕೆ ಇಷ್ಟು ಸ್ವರ್ಗೋಗಿದ್ದೀರಲ್ಲ. ಸರಿ, ನಿಮ್ಗೆ ಬಾದಾಮಿ ಹಾಲ್ ತಂದ್ಕೊಡ್ತೀನಿ. ಅಯ್ಯೋ, ಇವಳಿಗೆ ಇವತ್ತೇ ನನ್ ಮೇಲೆ ಪ್ರೀತಿ ಉಕ್ಕಿ ಹರಿಬೇಕಿತ್ತ. ಅಪ್ಪ ದೇವ್ರಿ, ಏನಪ್ಪ ನಿನ್ ಲೀಲೆ. ಬೇಕು ಅಂದಾಗ ಏನು ಕೊಡಲ್ಲ, ಬೇಡ ಅಂದ ಬಗಣಿಗೂಟನೇ ಇಡ್ತೀಯ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ. ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಮ್ಮ ಕೆಲ್ಸಕ್ಕೆ ಹೋಗಲ್ವಾ? ಅಂಕಲ್ ಇವತ್ ಸಂಡೇ. ಸಂಡೇನಾ? ಸಂಡೇನಾ? ಸಂಡೇನೆ. ನೀವ್ಯಾಕೆ ಬಂಡೆಕಲ್ ಬಿದ್ದೋರಂಗ್ ಆಡ್ತಿದ್ದೀರಾ? ಅದು ಅವ್ರು ಬಂದು ಬಿಡ್ತಾರೆ. ಯಾರು? ಸೂರ್ಯ. ನೀವ್ ತುಂಬಾ ತಮಾಷೆ ಮಾಡ್ತೀರಪ್ಪ. ನೀನು ನಿಜವಾಗ್ಲೂ ಎಲ್ಲೂ ಹೋಗಲ್ಲ ಏನಮ್ಮ ಇವತ್ತು? ಅಂಕಲ್ ತುಂಬಾ ಟಯರ್ಡ್ ಆಗಿದ್ದೀನಿ, ರೆಸ್ಟ್ ಮಾಡ್ತೀನಿ. ಈಗ ಎಲ್ಲಾದ್ರೂ ಹೋಗು, ರಾತ್ರಿ ಬಾ ಹೋಗು. ನೀವು ತುಂಬಾ ನಾನ್ ಸಿಂಗಲ್ ಡೈಲಾಗ್ ಹೇಳ್ತೀರಪ್ಪ. ಚಿಕ್ಕಲ್ಲ. ಅಯ್ಯೋ ದೇವ್ರೇ, ಏನ್ ಮಾಡೋದು? ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಂದೇ ಬಿಟ್ರಲ್ಲ. ಅಯ್ಯಪ್ಪ, ಏನ್ ಮಾಡ್ಲಿ?
ಕೆಲ್ಸದಿಂದ ಬಂದ್ಬಿಟ್ರಾ? ಇವತ್ತು ಸಂಡೇ ಅಲ್ವಾ, ರಜಾ. ಓಹೋ, ಹೊರಗೆಲ್ಲೂ ಹೋಗಲ್ವಾ? ಇಲ್ಲ. ನೈಟ್ ಬೇಗ ಹೋಗ್ತೀರಾ ಅನ್ಸುತ್ತಲ್ವಾ? ಇವತ್ತು ಸಂಡೇ ಅಲ್ವಾ, ಫುಲ್ ಡೇ ಇಲ್ಲೇ. ಒಳಗೆ ಯಾರೋ ಇದಾರೆ ಅಂತ. ಯಾರಿಲ್ಲ, ನೀ ಕೂತ್ಕೋ. ಇಲ್ಲ ಅಂಕಲ್, ಯಾರು? ಈಗ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾ? ಕೂತ್ಕೋ. ಅಪ್ಪ, ನಂದೇ ನನಗಾದ್ರೆ ನನ್ ಮಗಂದ ಒಂಥರ. ಮಗ, ಮನೆಗೆ ಏನಾರ ಕರ್ಗಿರ್ಕ ಬಂದಿದೆ ಹೆಂಗೆ? ಯಾಕೋ? ಅಲ್ಲ, ಓನರ್ ಮನೆ ಒಳಗೆ ಓಡಾಡ್ತಾವಲ್ಲ, ಅದಕ್ಕೆ ಕೇಳಿದೆ. ನೀವು ಮಾಡೋ ಸೌಂಡ್ಗೆ ನನ್ ತಳ್ ಫೋರ್ಸೇಕ್ ಆಗ್ತಾ ಇದೆ. ಹೆಡ್ಫೋನ್ ಹಾಕೊಳ್ಳಿ. ಅಂಕಲ್ ನೀವೇನ್ ಇಲ್ಲಿ? ಅದು ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ ಅಮ್ಮ. ಏನಂತ? ಯಾವುದೇ ಹೆಣ್ಮಕ್ಳಿಗೆ ಬಾಡಿಗೆ ಕೊಟ್ರು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ. ಅದಕ್ಕೆ ನಿನಗೆ ಒಂದು ಸೊಳ್ಳೆನೂ ಕಚ್ಚಬಾರ್ದು ಅಂತ ಸೆಕ್ಯೂರಿಟಿ ಕೊಡ್ತಾ ಇದ್ದೇನೆ. ಸ್ನಾನ ಮಾಡ್ದೆ. ಅಯ್ಯೋ ಏನಮ್ಮ ಅದು, ಮುಖದಲ್ಲಿ ಉದ್ದಕ್ ಮೂಗು, ಅದ್ರ ಮೇಲೆ ಕಣ್ಣು, ಅದ್ರ ಮೇಲೆ ಉಬ್ಬು, ಕೆಳಗಡೆ ಬಾಯಿ, ಅಯ್ಯೋ ಎಲ್ಲ ಅಲ್ಲೆಲ್ಲೇ ಇದೆ. ಹೋಗು, ತೊಳ್ಕೊಂಬ ಹೋಗು. ಅಂಕಲ್ ಅದು ಹೋಗಮ್ಮ, ತೊಳ್ಕೊಂಬ ಹೋಗು. ನಿಂಗ ಅಮ್ಮ ಇದಾರೆ. ನೀನು ಹೊರಗೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮನ ಮೇಲೆ ಆಣೆ. ಈಗ ಹೋಗ್ತಾನೆ ಹೊರಗೆ. ನನಗೆ ಆಣೆ ಪ್ರಮಾಣ ಎಲ್ಲ ತೊಟ್ಟೋದೇ ಇಲ್ಲ. ಏನ್ ಅಂಕಲ್ ಇನ್ನೂ ಇಲ್ಲೇ ಇದ್ದೀರಾ? ಅದೇ ಅಮ್ಮ, ಗೌರ್ಮೆಂಟ್ ರೂಲ್ಸ್, ಸೆಕ್ಯೂರಿಟಿ. ಸ್ನಾನ ಮಾಡ್ದೆ ನೋಡಿ, ಎಷ್ಟು ಚಂದ ಕಾಣ್ತಾ ಇದೆಯಾ. ತಲೆ ಬಾಚ್ಕೋ, ಪೌಡರ್ ಹಾಕೋ. ಇರು ಇನ್ನೊಂದ್ಸಲ ಕನ್ನಡಿ ನೋಡ್ಕೋ, ಚೆನ್ನಾಗಿ ಕಾಣ್ತಾ ಇದೆಯಾ. ಸರ್, ಸ್ನಾನಕ್ಕೆ ಹೋಗ್ಬರ್ತೀನಿ. ಯಾರಿಲ್ಲ, ನಾನ್ ಕೇಳಿಸ್ಕೊಂಡೆ. ಇಲ್ಲಮ್ಮ, ನಾನು ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಮತ್ತೆ ಯಾರಿಲ್ಲ, ನೋಡ್ಬೇಕಾದ್ರೆ ನೋಡು. ಇವ್ರೊಂದ್ ನಾನ್ ಸಿಂಕ್ ಅಂಕಲ್, ಇವ್ರ ಹತ್ರ ಯಾರು ಮಾತಾಡ್ತಾರೆ? ನಾನ್ ಸಿನಿಮಾ ನೋಡ್ತೀನಿ. ಹೆಡ್ಫೋನ್ ಹಾಕೋ. ಹೆಡ್ಫೋನ್ ಹಾಕೋತೀನಿ. ಸ್ನಾನ ಮಾಡ್ದ? ಹೋಗ್ ಮಾಡು. ಬೇಕೆ? ಇವತ್ತು ನಮ್ ಚಿಕ್ಕಪ್ಪ ತೀರೋಗವ್ರೆ. ಸೂತ್ಕ. ಆಚೆ ಹೋಗ್ತಾನೆ. ಏನ್ ಅಂಕಲ್ ನಿಮ್ದು? ಅಂದಾಗೆ ನೀನ್ ಇವತ್ತೆಲ್ಲೂ ಹೋಗೋದಿಲ್ವಾ? ಇಲ್ಲ ಅಂಕಲ್, ತುಂಬಾ ಟಯರ್ಡ್ ಆಗಿದೆ. ನೋಡು, ಏನಾದ್ರು ಫಂಕ್ಷನ್ ಇರ್ಬೇಕು. ಆಕ್ಚುಲಿ ನನ್ ಫ್ರೆಂಡ್ ಬರ್ಡೇ ಇತ್ತು, ಬಟ್ ಹೋಗಲ್ಲ, ಸಿಕ್ಕಾಪಟ್ಟೆ ದೂರ. ಏನಮ್ಮ ನೀನು, ನಿನ್ಗೆ ಸ್ನೇಹ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಫ್ರೆಂಡ್ಸ್ ಅಂದ್ರೆ ಕಷ್ಟದ ಕಾಲದಲ್ಲಿ ಆಗೋರು. ಹೋಗ್ಬಾರಮ್ಮ, ಸ್ನೇಹ ಅಂದ್ರೆ. ನಿಮ್ ಟಾರ್ಚರ್ಗಿಂತ ನನ್ ಫ್ರೆಂಡ್ ಮನೆಗೆ ಹೋಗೋದೇ ಬೆಟರ್. ನಾನು ಹೋಗ್ತೀನಿ. ಶಪ್ಪ, ಈ ಹುಡುಗರು ಬಂದ ಮೇಲೆ ಸಂಡೆ ಅಂದ್ರೆ ಮನೇಲಿ ಇರಬಾರ್ದು ಅಂತದ್ದೇನೋ ಒಂದು ಪ್ಲಾನ್ ಮಾಡ್ತೇನೆ. ಸಾಕಾಗಿತ್ತಲ್ಲ? ಸೂಪರ್ ಇತ್ತು ಕಣ. ಅಯ್ಯ, ನೀವೇನ್ ಅಂಕಲ್, ನೀವು ಮನೆಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಅನ್ಬಿಟ್ಟು ಯಾವಾಗ್ಲೂ ಇಲ್ಲೇ ಇರ್ತೀರ? ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ನಮ್ ಮಲ್ಕೋಬೇಕು, ಹೋಗಿ. ಅಯ್ಯೋ ಮಲ್ಕಳೆ, ಹುಷಾರ್, ಇವ ಸಂಡೆ. ಅಯ್ಯೋ, ನಿಮ್ಗೆ ಹೇಳಿಲ್ವಲ್ಲ, ನಮ್ ಪಕ್ಕದ ಮನೆಯಲ್ಲಿ ಸಂಡೆ ಒಂದ್ ಹುಡುಗಿ ನೇಣ್ ಹಾಕೊಂಡು ಸತ್ತು ಹೋಗ್ಬಿಟ್ಲು. ಹುಷಾರು. ದೇವನಿಲ್ಲ, ಮಣ್ಣಿಲ್ಲ, ಮಲ್ಕಳೆ. ಈ ಓನರ್ ಮಾತ್ ಕೇಳ್ಕೊಂಡು ಹೋಗಿದ್ದಕ್ಕೆ ಲೇಟ್ ಆಗೋಯ್ತು. ನಾಳೆ ಬೇರೆ ಡ್ಯೂಟಿಗೆ ಹೋಗ್ಬೇಕು. ಈ ಟಾರ್ಚ್ ಎಲ್ಲಿ? ಲವ್ ಮಗ, ಇದೇನೋ ಬರೀ ಮುಖ ಮಾತ್ರ ಕಾಣಿಸ್ತಿದ್ಯಲ್ಲ. ಲವ್ ದೆವ್ವ ಬಾತ್ರೂಮ್ ಹೋಯ್ತೈತೆ ಕಣ. ದೆವ್ವದ ಕಾಲೇ ಕಾಣ್ತಿಲ್ಲ ಕಣ. ದೆವ್ವಕ್ಕೆಲ್ಲಾದ್ರೂ ಕಾಲಿರ್ತೀರ ನೋಡು. ಬೆಳಕರಿಯ ಗಂಟೆ ಇಲ್ಲೇ ಮಲ್ಕೊಬಿಟ್ಟ ಕಣ. ಯಾಕೋ? ಲೇ, ಇದು ಸಂಡೆ ದೆವ್ವ, ಮಂಡೆ ಕೆಲ್ಸಕ್ಕೆ ಹೊಂಟೋಗ್ಬಿಡುತ್ತೆ.
ಏ ಮಗ ನಾನು ಹೇಳಿಲ್ವಾ ದೆವ್ವ ಮಂಡೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದೆ. ಕರೆಕ್ಟ್ ಮಗ ದೆವ್ವ ಸೆಕೆಂಡ್ ಟ್ರಿಪ್ಪಿಗೆ ರೆಡಿ ಆಗ್ತಿದ್ದೀವಿ. ಏಯ್ ನಾವು ರಾತ್ರಿ ನೋಡ್ದಾಗ ದೆವ್ವ ಕಾಲಿತ್ತಾ? ಇಲ್ಲ ತಾನೇ? ಇಲ್ಲ. ಸುಮ್ಮನೆ ಇರು, ನಾನು ನೋಡ್ತೀನಿ. ದೆವ್ವ 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 ಕಳ್ಳ ಕಳ್ಳ ದೆವ್ವ ದೆವ್ವ. ಲೇ, ಕಳ್ಳ. ಮಗ ಹುಡುಗಿ ಕಡ. ಏಯ್ ನಿನ್ಗೇನ್ ಮಾನ ಮರ್ಯಾದಿಲ್ವಾ ನಿನ್ಗೆ? ಬ್ಯಾಚುಲರ್ ರೂಮ್ ಒಳಗೆ ಹಿಂಗೆ ದೆವ್ವ ಬಂದಂಗ್ ಬಂದಿದ್ಯಲ್ಲ. ಲೇ ಒಂಟಿ ಹಣ್ಣಿರೋಲ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಯಾವಾಗ ಹೇಳ್ತಾ ಇದೆಯಾ? 70,000 ಅಡ್ವಾನ್ಸ್ ಕೊಟ್ಟು ಬಂದಿದೀವಮ್ಮ ಮನೆಗೆ. ಇದು ನನ್ ಮನೆ ಕಣೋ. ಏ ಇದು ನಮ್ಮನೆ. ಇದು ನನ್ ಮನೆ. ನಮ್ಮನೆ. ಅಕ್ಕ! ತೋ ಈ ಹುಡುಗಿ ಇಷ್ಟು ಬೇಗ ಬಂದ್ಬಿಡ್ತಾ? ರಾತ್ರಿ ಬರ್ತಾನೆ ಅಂತ ಹೇಳಿತ್ತಲ್ಲ. ಎಲ್ಲಿದ್ದೀಮ್ಮ? ತಗಲಕೊಂಡೆ ನಾನು ತಗಲಕೊಂಡೆ. ರೀ ಯಾಕ್ರಿ ಹಂಗ್ ಓಡ್ ಬಂದ್ರಿ? ಇವ್ರಲ್ಲಿ ಯಾರು? ಅಮ್ಮ ಅದನ್ನೆಲ್ಲ ನೀನು ಆಮೇಲೆ ಹೇಳ್ತೀವಿ. ಬಾರಮ್ಮ ಈ ಕಡೆ. ಬನ್ನಿ ಅಂಕಲ್ ಇಲ್ಲಿ. ಈ ಮನೆ ಯಾರಿಗ್ ಬಾಡಿಗೆ ಕೊಟ್ಟಿರೋದು? ನನ್ಗ ಇವನ್ಗ? ನನಗೆ ನಮ್ಗೆ. ನನಗೆ 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 ಅಯ್ಯೋ ನನಗೆ. 9 9 9 ತೋಳ ಹಳ್ಳಕ್ಕೆ ಬಿತ್ತು. ಏನ್ರಿ ಆಯ್ತು? ಏನ್ರಿ ಮಾಡ್ಕೊಂಡಿದ್ದೀರ ನೀವು? ಸಾರಿ ಕಣೆ, ಹಾ. ಅದು ನೀನು ಮನೇಲಿ ಇರ್ಲಿಲ್ವಲ್ಲ, ಇರ್ಲಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ದುಡ್ಡು ಬರುತ್ತೆ ಅಂತ ಮನೇನ ಹಗಲೊತ್ತು ಇವರಿಗೆ, ರಾತ್ರಿ ಹೊತ್ತು ಇವಳಿಗೆ ಬಾಡಿಗೆ ಕೊಟ್ಬಿಟ್ಟಿದ್ದೆ. ಅಯ್ಯೋ ಮೊಕ್ಕೆ ನೋಡ್ತೀರಾ? ಹೊಡೆದಾಕ್ರ ಅವ್ನ. ನಿಮಗ್ ಯಾಕ್ರಿ ಇಂತ ದುಡ್ಡಿನ ದುರಾಸೆ? ನಿಮ್ಮ ಕೇಳಿಸ್ಕೊಳ್ಳಿ, ಜೀವನಕ್ಕೆ ದುಡ್ಡು ಇರ್ಬೇಕು, ಆದ್ರೆ ದುಡ್ಡೇ ಜೀವನ ಆಗಬಾರ್ದು.